ನಾದಿನಿ ಹೊಂದಿದ್ದ ಅಕ್ರಮ ಸಂಬಂಧಕ್ಕೆ ತನ್ನ ಭಾವ ಬುದ್ಧಿ ಹೇಳಿದ್ದಾನೆ. ಆ ಬುದ್ಧಿ ಹೇಳಿದ ಮಾತಿಗೆ ಬೇಸತ್ತ ಆಕೆ ತನ್ನ ಪ್ರಿಯಕರನ ಜೊತೆ ಸೇರಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದ ತನ್ನ ಭಾವನನ್ನೇ ಕೊಲೆ ಮಾಡಿದ್ದಾಳೆ. ಇದು ಚಿತ್ರದುರ್ಗ ಪೊಲೀಸರ ತನಿಖೆಯಿಂದ ಬಹಿರಂಗವಾಗಿದೆ. ಆಕೆ ನೋಡ್ಲಿಕ್ಕೆ ತುಂಬಾ ಆದಷ್ಟು ಸುಂದರವಾಗಿದ್ಲು, ಸುಪನಾತಿ ಸುಬ್ಬಿ ತರ ಇದ್ಲು. ಹಾಗೆ ಒಂದು ಸಂಸಾರವೂ ಇತ್ತು, ಸಂಸಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ಸುಂದರ ಸಂಸಾರದ ಜೊತೆ ಒಡನಾಟವನ್ನು ಇಟ್ಕೊಳ್ಳೋದಕ್ಕೆ ಬಂದಂತವನ ಅದೇ ಚಿತ್ರದುರ್ಗದ ನೂರ್ ಅಹಮದ್ ಎಂಬಾತ. ಈಕೆಯ ವೈವಾಹಿಕ ಜೀವನದ ಜೊತೆ ನೂರ್ ಅಹಮದ್ ಯಾವಾಗ ಬಂದನೋ, ಸೊ ತನ್ನ ಗಂಡನ ಇಡೀ ಸಂಸಾರವನ್ನ ಮರ್ತಂತ ಆಕೆ ಅವನ ಜೊತೆ ಲಲ್ಲೆಯನ್ನ ಹೊಡಿಕೆ ಶುರು ಮಾಡಿದ್ಲು. ಸೊ ಅಕ್ರಮ ಸಂಬಂಧವನ್ನು ಇಟ್ಕೊಂಡ್ರು. ಈ ಅಕ್ರಮ ಸಂಬಂಧ ಇಟ್ಕೊಂಡ ನಂತರ ಇದು ಆಕೆಯ ಗಂಡನಿಗಿಂತ ಮೊದಲು ಶಿವಮೂರ್ತಿ ಎಂಬಂತಹ ಅವರ ಭಾವ ಅಂದರೆ ಗಂಡನ ಅಣ್ಣ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದ ಶಿವಮೂರ್ತಿ ಅವ್ರಿಗೆ ಗೊತ್ತಾಗುತ್ತೆ. ಶಿವಮೂರ್ತಿ ಅವರು ಆಕೆಯನ್ನು ಕರೆದು ಬುದ್ಧಿಯನ್ನು ಹೇಳ್ತಾರೆ. ಸೊ ಎಲ್ಲೋ ನಮ್ಮ ಭಾವನೆಗೆ ಗೊತ್ತಾಗೋಗಿದೆ ಅಂತೇಳಿ ಆಕೆ ತನ್ನ ಪ್ರಿಯಕರ ನೂರ್ ಅಹಮದ್ ಜೊತೆ ಒಂದು ಡಿಸ್ಕಷನ್ ಮಾಡ್ತಾಳೆ. ಸೊ ಸಂಸಾರದ ಭಾರ ಹೊತ್ತಂತಹ ಶಿವಮೂರ್ತಿ ತನ್ನ ಬಿಡುವಿನ ವೇಳೆ ಕಾರನ್ನ ಬಾಡಿಗೆಗೆ ಓಡಿಸ್ತಾ ಇರ್ತಾನೆ. ಇದನ್ನೇ ದಾಳವನ್ನಾಗಿ ಉಪಯೋಗಿಸಿಕೊಂಡಂತಹ ಈ ಅಕ್ರಮ ಸಂಬಂಧ ಹೊಂದಿದ್ದಂತಹ ಮಹಿಳೆ ಮತ್ತೆ ಆಕೆಯ ಪ್ರಿಯಕರ ನೂರ್ ಅಹಮದ್ ಬಾಡಿಗೆಯ ನೆಪದಲ್ಲಿ ಆತನ ಕಾರನ್ನ ಮತ್ತೋರ್ವ ಸ್ನೇಹಿತನ ಜೊತೆ ಸೇರಿ ಬಾಡಿಗೆಗೆ ಕೇಳ್ತಾರೆ, ಬಾಡಿಗೆಗೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಿಡ್ನಾಪ್ ಅನ್ನ ಮಾಡಿ ಭೀಕರವಾಗಿ ಆತನನ್ನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ನಂತರ ಶವವನ್ನು ಸಾಗಿಸಿದ ಈ ದುಷ್ಕರ್ಮಿಗಳು ಸಾಕ್ಷ್ಯವನ್ನು ನಾಶಪಡಿಸೋಕ್ಕೋಸ್ಕರ ಚಿತ್ರದುರ್ಗದ ಬಳಿ ಇರುವಂತಹ ಇಂಗಳದಾಳ್ ಲಂಬಾಣಿಹಟ್ಟಿ ಬಳಿ ಈ ಶವವನ್ನು ಎಸೆದು ಹೋಗ್ಬಿಡ್ತಾರೆ. ಇದು ಪೊಲೀಸ್ನವ್ರಿಗೆ, ಚಿತ್ರದುರ್ಗದ ಪೊಲೀಸ್ನವ್ರಿಗೆ ಮಾಹಿತಿ ಬರುತ್ತೆ. ತದನಂತರ ಚಿತ್ರದುರ್ಗದ ಪೊಲೀಸರು ಮಾಹಿತಿಯನ್ನು ಹೆಕ್ಕುತ್ತಾ ತನಿಖೆಯನ್ನು ಚುರುಕುಗೊಳಿಸ್ತಾರೆ. ತನಿಖೆಯನ್ನು ಚುರುಕುಗೊಳಿಸಿದ ನಂತರ ಮೊದಲಿಗೆ ನೂರ್ ಅಹಮದ್ ಸಿಕ್ಕಾಕೊಳ್ತಾನೆ. ನೂರ್ ಅಹಮದ್ ಏನು ಹೇಳದಂತಹ ಅವ್ರದೇ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸಿದಂಥ ಪೊಲೀಸ್ನವ್ರಿಗೆ ಆತ ಮಾಹಿತಿಯನ್ನು ಬಿಚ್ಚಿಡ್ತಾನೆ. ಸೊ ಶಿವಮೂರ್ತಿ ಕಾಣೆಯಾದ ಬಗ್ಗೆ ದೂರು ಕೊಟ್ಟ ನಂತರ, ಈ ಶವ ಸಿಕ್ಕಿದ ನಂತರ, ನೂರ್ ಅಹಮದ್ ಸಿಕ್ಕಿದ ನಂತರ ಈ ಸಂಪೂರ್ಣ ಅಕ್ರಮ ಸಂಬಂಧದಿಂದಲೇ ಶಿವಮೂರ್ತಿ ಕೊಲೆಯಾದ ಎಂಬ ಮಾಹಿತಿ ಸ್ಪಷ್ಟವಾಗಿ ದೊರಕುತ್ತೆ. ಶಿವಮೂರ್ತಿಯ ನಾದಿನಿಯ ಹೆಸರು ಸುಮತಿ. ಅಕ್ರಮ ಸಂಬಂಧ ಹೊಂದಿದ್ದು ಅನ್ಯ ಧರ್ಮೀಯನ ಜೊತೆ. ಇದನ್ನ ಮನಗಂಡಂತಹ ಶಿವಮೂರ್ತಿ ತನ್ನ ತಮ್ಮನ ಹೆಂಡತಿ ಸ್ವತಃ ನಾದಿನಿಗೆ ಬುದ್ಧಿ ಹೇಳಿದ್ದು ತಪ್ಪಾಯ್ತಾ ಎಂಬುದು ಇಲ್ಲಿ ಪ್ರಶ್ನೆಯಾಗಿ ಉಳಿಯುತ್ತೆ. ಎಸ್, ನೋಡಿದ್ರು ಸುಮ್ನಿರ್ಬೇಕಾ? ಸುಮ್ನಿದ್ರೆ ಸಮಾಜ ಸುಮ್ನಿರುತ್ತಾ? ಕೇಳಿದ್ರು ತಪ್ಪು, ಕೇಳದೇ ಇದ್ರು ತಪ್ಪು. ನಾವು ಎತ್ತ ಸಾಕ್ತಾ ಇದ್ದೀವಿ. ಇದಕ್ಕೆಲ್ಲ ಯಾರ ಕಾರಣ? ಸೊ ಸಂಸಾರಗಳು ಹದಗೆಡಲು ನಮ್ಮೊಳಗೆ ಏನ್ ಕಾರಣ ಆಗ್ತಾವೆ? ಯಾರ ಮನಸ್ಥಿತಿ ಹೇಗೆ ಕಾರಣ ಆಗ್ತಾ ಇದೆ? ಇದೊಂಥರ ಬಿಚ್ಚಿಡಲಾಗದ ಗುಟ್ಟಾಗಿ ಪರಿಣಮಿಸ್ತಾ ಇದೆ. ಈ ಅಕ್ರಮ ಸಂಬಂಧ ಹಲವಾರು ಕೊಲೆ ಮತ್ತು ಆತ್ಮಹತ್ಯೆಗೆ ಕಾರಣ ಆಗ್ತಾ ಇದೆ. ಇದು ಎಲ್ಲವೂ ಕಡೆ ಬಳ್ಳಿ ಹಬ್ಬದ ರೀತಿಯಲ್ಲಿ ಹಬ್ಬುತ್ತಾ ಇದೆ. ಇದನ್ನು ತಡೆಗಟ್ಟುವಲ್ಲಿ ಮಾನಸಿಕ ತಜ್ಞರು, ಪೊಲೀಸರು ಒಂದಷ್ಟು ಕೆಲಸಗಳನ್ನ ಮಾಡಬೇಕಾಗಿದೆ. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದನ್ನ ಪಶ್ಚಾತ್ತಾಪ ಪಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸರ್ಕಾರವೂ ಸಹ ಇದಕ್ಕೆ ಒಂದು ವಿಸ್ತೃತ ರೂಪವನ್ನ ಕೊಡಬೇಕು ಅಂತೇಳಿ ನಮ್ಮ ಕರ್ನಾಟಕ ಟೈಮ್ಸ್ ಆಗ್ರಹವನ್ನ ಪಡಿಸುತ್ತೆ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ. ನಮಸ್ಕಾರ.